ಎಡಗನ್ ಹುಡ್ಕೊಂಡ್ರೆ ಅದೃಷ್ಟ ಅಂತೆ, ನಂಗೆ ಬಲಗನ್ ಹುಡ್ಕುತ್ತಾದೆ ಎಂತರ ಏನೇನ. ಒಂದು 2-3 ದಿನ ಆಗೋಯ್ತು. ನಾನು ಒಂದ್ ದಿನದಲ್ಲಿ ಮತ್ತೆ ಹುಡ್ಕೊಳ್ಳೋದೆಲ್ಲ ಕಮ್ಮಿ ಆಗದಂತ ಸುಮ್ಮನಾದೆ. ಇದು ಎಂತಕ್ಕ ಹುಡ್ಕೊಳ್ಳೋದೇ ನಿಲ್ಲಂಗೆ ಕಾಣಲ್ಲಪ್ಪ. ಎಂತ ಮಾಡೋದಾಯ್ತು? ನಮ್ಮ ಅಮ್ಮ ಹೇಳೋಳು ಯಾವಾಗೂ ಬಲಗನ್ ಹುಡ್ಕೊಂಡ್ರೆ ಚಪ್ಪಲ್ ಹಾಕ್ಸ್ಬೇಕು ಅಂತ ಹೇಳೋಳು. ಹಂಗೆ ಮಾಡ್ತೀನಿ. ಹೊರಗಡೆ ಹೋಗ್ಕೊಂಡ ಆ ಕಣ್ಣಿಗೆ ಒಂದು ಚಪ್ಪಲ್ ಹಾಕ್ಸ್ಬೇಕು. ಎಂತದು ಪಟ 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 ಹುಡ್ಕೊಂತ ಇರ್ತದೆ. ಅಲ್ಲ, ಇದು ನಮ್ಮನೆ ನಾಯಿ ಕಣ್ಣಂಗ ಹಾಕೇವಿ ಅಂತ. ನಮ್ಮನೆ ನಾಯಿನ ಬಾ ಕೂರ್ 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 ಬಾ ಬಾ ಬಾ. ಸಿ ಮೈಯೆಲ್ಲ ಹೆಂಗ್ ಮಾಡ್ಕೊಂಡಿರಿ? ಹೌದಾ, ಇದು ನಮ್ಮನೆ ಪುಂಡನೆಯ? ಬಾ ಕೂರ್ 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 ಬಾ ಕೂರ್ 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 ಕೂರ್. ಅಲ್ಲ, ಹರ್ದೆ ನಾಯಿ ತಂದು ಮನೆಗೆ 2 ದಿನ ಆದ್ಮೇಲೆ ಗೊತ್ತೇರಿ. ಅಲ್ಲ, ಎಲ್ಲಿ ಸಾಯಕ್ಕೆ ಹೋಗಿದ್ಯಾ ನೀನು? ಪಾರ್ಟಿಸಿಂಟು ಈಗ ಮೈ ಮೇಲೆ ಕುಣಿತೀರಿ. ಎಲ್ಲ ಊರು ತಿರ್ಸ್ಕೋದಲ್ಲ ನಿಂಗೆ? ನಮ್ಮ ತಮಾರಿ ತರನೇ ನೋಡ, ಪಕ್ಕಾಟ ಊರ ಮೇಲೆ ಇರೋದು ನೋಡು. ಮೈಯೆಲ್ಲ ಸಿ ಗಬ್ರಾಯಿ ಹಾಕು ಬಂದರಿ. ಯಾವ ನಾಯಿ ಸಂತಿ ಹೋಗ್ಕೊಂಡ್ರೆ ಹುಚ್ಚಾಡ್ಕೊ ಬಂದದ ಏನೇನ. ತಮಣಿ ಬಂದು ಸ್ನಾನ ಮಾಡ್ಸಕ ಕೇಳ್ಬೇಕು. ಬೀಬರ್ಸಿ ನಾಯಿ ತಂದು ನಿನ್ನೆ ಇಡೀ ಅನ್ನ ಹಾಕು ಕರ್ದಿ ನಾನು. ಇನ್ ಕಟ್ಟಾಕೊಂಡು ಸಾಕ್ಬೇಕಿದ್ಕೆ. ಹಂಗೆ ಬಿಟ್ರೆ ಊರೆಲ್ಲ ಬಿಟ್ಟು ಸಾಯ್ತದೆ. ಉಲು ಹಿಂದಾವಿ ಅದಿ ಉದ್ರ ಹಿಂದೆ ಹೋಗಿ ಸಾಕ್ತಿದ್ದ ಏನೇನ. ಆ ಒಂಜಕ್ಷಿ ಮನೆ ಏನ್ ನಾಯಿ ಅಂದ್ರೆ ಪಕ್ಕಾತ್ ಮನೆ ಹತ್ರ ಬಂದು ಕುಯ್ಯ ಕುಯ್ಯ ಮಾಡೋದು, ಅದ್ರ ಹಿಂದಿದ್ದು ಓಡೋದು. ನೋಡು ಅನ್ನ ತಿಂದು ಹೆಂಗಾಗಿ ಹೋಗ್ಯದಂತ. ಎಲ್ಲೂ ಅನ್ನ ತಿಂದ ಅಂತ ಕಾಣ್ತದೆ. 2 ದಿನ ಆಯ್ತು ಮತ್ತಿಂದ ಆಗೋದು. ಬೇರೆ ಸಾರು ಹಾಕಿದ್ರೆ ತಿನ್ನಂಗದ್ವಾ? ನೀನ್ ಸಾರೇ ಆಗಬೇಕು ಅಂತದಿ ಹೊಡೆದು ನಾಯಿ. ಮನೆ ಕಾಯೋದ್ ಬಿಟ್ಟ ಊರ್ ಹೆಕ್ಕಕ್ ಹೊಡೆಯೋ ನಾನ ಮನೆ ಹತ್ರ ನೋಡ್ಬೇಕು. ನೋಡಿದ ನೀನ ಕಟ್ಟಕ್ ಸಾಕ್ತೀನಿ, ಸರ್ಪುಳಿ ಹಾಕಿ ಕಟ್ಟಾಕ್ತೀನಿ ನಿಂಗೆ. ನಮ್ಮಲ್ಲಿ ಊರು ಹೇಳಿ ಸುಮ್ಮನೆ ನಾವು ಸಾಕದ ನೀನು ಊರಿಗೆ ಬೀಳೋದಿನ ಸಾಯಕ್ಕೆ. ಇವು ನಮ್ ಜೀವ ತಿನ್ನಕ್ಕೆ ನೋಡಿದೆಲ್ಲ. ಪಾರ್ದಿಸಿ ನಾಯಿ ತಂದು ಎಂತದ್ರಿ? ಎಂತಾತು? ಈ ಹಡ್ದು ನಾಯಿ ಒಂದು ಆ ಒಂಚಕ್ಸಿ ಮನೆ ನಾಯಿ ಹತ್ರ ಸೇರ್ಕು ಆಟ ಆಡ್ಕೊಂತ ಅದು ಇಲ್ಲಿ ಆ ಬ್ಯಾಂಡ್ ಹತ್ರ ಹೋಗ್ಕೊಂಡು ಕಣ್ಣಕ್ಕೂ ಕೋಲ್ಟಾಗೂ ಓಡಿಸ್ಕೊ ಬಂದ ನಾನು. ಅದು ಅನ್ಕೊಂತ ಇದ್ದೆ ನಾನು. ನಾವು ಸಾಕದು ಅನ್ನ ಹಾಕಿ ತಿರ್ಗದಪ್ಪ. ನೀವು ಮತ್ತೆ ಸರ್ಪಳಿ ಹಾಕಿ ಕಟ್ಟಾಕದ್ನ, ಇಲ್ಲಾಂದ್ರೆ ಚಪ್ಪ ಹೊತ್ತು ಹೋತರಿ. ಮನೆ ಕಾಯಿಲೆ ಅಂತ ನಾವು ನೋಡ್ರೆ ಇದು ಊರು ಇಕ್ಕಾಕ ಹೋಗೋದು ಅಂತ ಬಂತಲ್ಲ. ಆ ಸತಿ ದಾಸ್ತಿದ್ದೆ ನಾನು. ನಿಮ್ಮ ಶಿಕಾರಿ ಹೋಗೋಕೆಲ್ಲ ಗನ ಶಿಕಾರಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ. ಮತ್ ನಿಮ್ ಬಾಯಿಗೆ ಯಾರು ಬೀಳೋರು ಅಂತ ನಾ ಕೂಡಕ್ ಹೋಗಿಲ್ಲ. ಇಲ್ಲ ಅವನ ಸಂಕ್ರಮಣ ಕೇಳ್ತಾ ಇದ್ರು. ಕೊರೋನಾ ಆಗಿತ್ತು. ನಾನು ಬ್ಯಾಡ ಅಂತ ಸುಮ್ಮನೆ. ಬ್ಯಾಡ ಬಿಡು, ಇಷ್ಟು ದೊಡ್ಡ ಮಾಡಿವಲ್ಲ ಮತ್ತೆ ಎಂತ ಕೂಡೋದು. ಇನ್ ಕಟ್ಟಕ್ ಸಾಕನ ಸುಮ್ಮನಿಲ್ಲ. ಹೋಗು, ಎಷ್ಟು ದಿನ ಆದ ಏನೇನ ಅನ್ನ ತಿಂದೆ. 2 ದಿನ ಆತಲ್ಲ ಮನೆಗ್ ಬರ್ದೆ. ಅನ್ನ ಎಲ್ಲ ಹಾಕರು ನೋಡು ಹೆಂಗ ಆಗ್ಯದ ಅಂತ. ಮೈಯೆಲ್ಲ ರಾಡಿ ಮುಚ್ಕೊ ಬಂದದಿ. ತಮ್ಮನಿ ಹತ್ರ ಹೇಳಿ ಸ್ನಾನ ಮಾಡ್ಸಾಕ ಕೇಳಾತ. ಹಂಗೆ ಅನ್ನ ಸಾರು ತಗೊಬಂದು ಹಾಕದ್ಕೆ ಎಂತ ತಿನ್ಲಿಲ್ಲ ಅಂತ ಕಾಣ್ತದೆ. ಹಾಗೆ ನಾ ಇಲ್ಲಿ ಅಂಗಡಿ ಹತ್ರ ಹೋಗೋತೀನಿ. ಇಲ್ಲ ನಿಂತ್ಕೊಳ್ಬೇಕು, ಅನ್ನ ತಗೋಬತ್ತೀನೇನ? ನಿಂಗೆ ಸಮ ಹೇಳ್ಬೇಕು ನೋಡ, ಇಲ್ಲಾಂದ್ರೆ ಬುದ್ಧಿ ಬರಲ್ಲ. ಈ ಪಾಪ ಅಂತ ಬಿಟ್ರೆ ನಾಯಿಗೂ ಸೊಕ್ಕಪ್ಪ. ಇವತ್ತು ತರಕಾರಿ ಸಾರು ತಿನ್ ಸಾಯ್ತದ ಏನೇನ. ಬೇಕು ಅಂತಂದ್ರೆ ತಿನ್ಲಿ, ನಾವು ತಿಂದಿದ್ದು ಇದೆಯಾ ಮತ್ತೆ ಅಂತ ಮಾಡೋದು. ಈ ಕೊಂದೊಂದು ಜೀವ ತಿಂತದ ಹಂಗೆ. ಈ ತಮ್ಮನ ವಿಶೇಷ ಸಲುವಾಗಿ ನೀ ಅಂತ ಕೇಳೋದೇನ ನಾನು ಒಟ್ಟಿಗೆ ಹುಡ್ಕೊಂತದೇ ಮಾಡೇನಿ. ಅವನೊಂದು ಸಮ ಇದ್ರೆ ನೆಮ್ಮದಿಯಿಂದ ಬದುಕ್ಬೋದು ನಾನು. ಒಟ್ಟಿಗೆಮ್ಮ ಓ ಅಟ್ಟಿಗೆಮ್ಮ ಓ ಶಾಂತ ಬಾರೋ ಒಳಗಡೆ ಬಾ. ಎಂತ ಊಟ ಆಗಿಲ್ರಿ? ಹೈಮಾತೆಲ್ಲ ಮಾಡ್ರ? ಇಲ್ಲ ಕಡೆ ಊಟ ಆಗಿದೆ. ಇದು ನಮ್ಮನೆಗೆ ನಾಯಿಗಂತ ತಗೋ ಹೋಗ್ತಾ ಇದ್ದೆ. 2 ದಿನ ಆದ ಕಡೆ ನಾಯಿ ಪತ್ತೆ ಇರ್ಲಾಗಿತ್ತು. ನಮ್ಮಲ್ಲಿ ಇಲ್ಲಿ ಬ್ಯಾಂಡ್ ಹತ್ರ ಒಂಚಕ್ಸಿ ಮನೆ ನಾಯಿ ಅದಲ್ಲ ಹೆಣ್ಣಾಯಿ, ಅದ್ರ ಜೊತೆ ಸೇರ್ಕೊ ಆಟ ಆಡ್ತಾ ಇತ್ತಂತೆ. ಹುಡ್ಕೊ ಬಂದರು ಇವರು. ಬೊಬ್ಬೆ ಹೊಡಿತಾ ಇದಾರೆ ಮಾರೈತಿ. ನಂಗೆ ಹೇಳ್ತಾನೆ ಇದ್ರು ಕಡೆ ಇವರು, ಅದನ್ನ ಕಟ್ಟಾಕುವ ಸರ್ಪಳಿ ಹಾಕಿ ಕಟ್ಟಾಕದ್ನ ಪಕ್ಕಾದ ಊರ್ ತಿರ್ತದಂತ ಹೇಳ್ತಾ ಇದ್ರು. ನಾನೇ
ಮತ್ ಕಟ್ಟಾಕು ಸಾಕಿದ್ರೆ ರುಚ್ಚಾತದಲ್ಲ, ಮತ್ತೆ ಎಲ್ಲರನ್ನೂ ಹಿಡಿಯಕ್ಕೆ ಹೋಗ್ತದೆ, ಮೈ ಮೇಲೆ ಹೋಗ್ತದೆ ಅಂತ ಸುಮ್ಮನಿತ್ತೆ. ಇದ್ ನೋಡಿ ಊರ್ ತಿರ್ಗಕ್ ಶುರು ಮಾಡ್ಬಿಟ್ಟದೆ. ಒಟ್ಟು ಇವತ್ತು ಬಂದದ್ ಕಣೆ, ಮೈಯೆಲ್ಲ ರಾಡಿ ಮಾಡ್ಕೊಂಡು ಬಂದದಿ ಆಡಿ ಆಡಿ. ಅದ್ರಾಗೂ 2 ದಿನ ಆತು, ಅನ್ನ ಏನ್ ತಿನ್ನಂಗ್ ಕಾಣಲ್ಲ. ಒಟ್ಟು ಅನ್ನ ತಗೋಗ್ ಹಾಕೋಣ ಅಂತ ತಗೋತಾ ಇದ್ದೆ. ಅದ್ರಾಗೂ ತರಕಾರಿ ಸಾರು ಕಣೆ, ತರಕಾರಿ ಸಾರು ಅಂದ್ರೆ ಮೆಚ್ಚಲ್ಲ ಅದಕ್ಕೆ, ಮೀನ್ ಸಾರೇ ಆಗ್ಬೇಕು ಅಂತದೆ. ನಾವು ತಿನ್ನೋದು ಅದೇ, ಅದಕ್ಕೆಂತ ಪೆಸಲ ಮೀನ್ ಸಾರು ತಂದು ಹಾಕದ ನಾವು. ಹೌದಲ್ರಿ, ನಮ್ಗೆ ಮೀನ್ ಸಿಗಲ್ಲ, ಇನ್ ನಾಯಿಗೆಲ್ಲಿಂದ ತಂದು ಹಾಕೋದು. ಅಲ್ರಿ ಒಟ್ಟಿಗೆಮ್ಮ, ನಿನ್ನೆ ಕತೆ ಕೇಳಿರ ನೀವು? ಎಂತ ಅತ್ಕಣೆ? ಥೋ ಮರ್ರ, ಎಂತ ಹೇಳೋದು. ನಾನು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ನಮ್ಮಲ್ಲಿ ಬಬ್ಬಿ ಹುಡ್ಕೊಂಡು 4-5 ಹಲಸಿನಕಾಯಿ ಕೆಡಬಿದ್ದೆ. ಹೌದಾ, ಚಿಪ್ಸ್ ಮಾಡೋಣ ಅಂತ ಹಂಗೆ ಅಂಗಡಿಯಲ್ಲಿ ಇಟ್ಟಿದ್ದು ಮರ್ರ. ನನ್ನ ಹತ್ರ ಮಾಡಕ್ ಆಗಿಲ್ಲ, ಸಂಜೆ ತನಕ ಅಲ್ಲೇ ಉಳ್ಕೊಂತು. ಅಲ್ರಿ ಒಟ್ಟಿಗೆಮ್ಮ, ನಿಮ್ಮನೆ ಜಾನುವಾರು ಗೌರಿ ಅದಿಲ್ಲನ್ರಿ? ಥೋ, ನಮ್ಮನೆ ಅಂಗ್ಲತೆ ಬಂದ್ಕೊಂಡು ಆ ಹಲಸಿನ ಹಣ್ಣು ತುರ್ಮಳಕ್ಕೆ ಅದು ಕಾಯಿಬಿಟ್ಟಪ್ಪ. ಅದು ಎಲ್ಲಿಂದ ತುರ್ಮಳ ಬಂದು ಏನೇನ ನೋಡಿ ಅದಕ್ಕೆ ಬಂದ್ಕೊಂಡು ಪೂರಾ ಒಂದು ಇಟ್ಟದ್ ನೋಡಿ, ಪೂರಾ 3 ತಿನ್ಕೊಂಡು ಹೋಗೋದಲ್ರಿ ಮರ್ರ. ನಾ ಬರೋ ತನಕ ಇಟ್ಟದ್ ನೋಡಿ, 3 ಪೂರಾ ಖಾಲಿ ಮಾಡೋದು. ಹೌದೇನೆ ಪುಣ್ಯಾತ್ಗಿತ್ತು. ಥೋ, ನಿನ್ನೆ ಇದ್ದು ಹೇಳ್ತಾ ಇತ್ತು, ಯಾರು ಲಕ್ಷ್ಮಿ ಮತ್ತೆ ನಮ್ಮನ ಹತ್ರ ಬಿಟ್ಟು ಹೊಡಿಬೇಡಿ, ಬ್ಯಾಂಡ್ ಹತ್ರ ಬಿಟ್ಟು ಹೊಡಿದ್ವಿ ಅಂತ ಹೇಳಿತ್ತು. ನೋಡು, ಬ್ಯಾಂಡ್ ಹತ್ರ ಬಿಟ್ಟು ಹೊಡೆದ್ರೆ ಈ ಕಷ್ಟ, ಇನ್ ಎಲ್ಲಿ ಹೊಡಿಯೋದಾತೆ ಹಂಗಾದ್ರೆ? ಉದನ್ ಮರೈತಿ ಬಹಳ ತುಂಟಾಗಿ ಹೋಗ್ಯದೆ. ಒಟ್ಟು ನೀ ಎಂತ ಮಾಡೋದಾತೇನ? ಒಂದು ಹಾಲು ಕರಿಯಕ್ ಹೋದ್ರೆ ಹಂಗೆ ಕಣೆ, ನಿಂತಲ್ಲಿ ನಿಲ್ಲಲ್ಲ ಅಂತೀನಿ, ಜಾಸ್ತಿ ಒದೀತದ್ ನೋಡು. ನೋಡಿದ್ರೆ ಗೊತ್ತಾಗ್ತದ ಮರ್ರ ಅದನ್ನ. ಚಿಪ್ಸ್ ಮಾಡಿನ ಅಂತ ಕೆಡವಿದ್ದು ಮರ್ರ, 3 ತಿನ್ಕೊ ಹೋಗ್ಯದೆ. ಹೌದೇನೆ ಪುಣ್ಯಾತ್ಗಿತ್ತಿ. ಥೋ, ಎಂತ ಮಾಡೋದು ಮರ್ರ, ಎಂತ ಮಾಡಂಗೂ ಇಲ್ಲ, ತಿನ್ಕೊ ಹೋಗಾತು. ಅದನ್ನೇ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ನೋಡ್ರಿ ಅತ್ತಿಗೆಮ್ಮ, ಮತ್ತೆ ಆ ಕಡೆ ಬಿಟ್ಟು ಹೊಡಿಬೇಡಿ ಆತ. ಆತ್ ಕಣೆ, ಬಿಟ್ಟು ಹೊಡಿಯಲ್ಲ ಬಿಡು, ಅದ್ ನಿನ್ನೆ ಕೊಟ್ಟಿಗೆಲಿ ಇಡ್ತೀನಿ. ಮತ್ತೆ ಎಲ್ಲಂತ ಬಿಟ್ಟು ಹೊಡಿಯೋದು? ಎಲ್ಲಿ ಬಿಟ್ಟು ಹೊಡಿದ್ರು ಕಷ್ಟನೇ ಮಾತ್ರ. ಇಲ್ಲೇ ಹುಲ್ಗಿಲ್ಲ ಕಚ್ಚೋದ್ನೇನಾದ್ರೂ ಕೊಟ್ಟು ಮಾಡಿದ್ರಾತು. ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ. ಬರ್ತೀನಿ ಹಂಗಾದ್ರೆ. ಆತ್ ಕಣೆ. ಬಲಗನ್ ಹೊಡ್ಕೊಂತ ಇತ್ತು ಅಂತ ಹೇಳ್ತಾ ಇದ್ದೆ, ಇದೇ ವಿಷಯಕ್ಕೆ ಇರ್ಬೇಕು. ಎಂತ ಮಾಡಿ ಸಾಯೋದು ನಾನು? ಎಲ್ಲಿ ಬಿಟ್ಟು ಹೊಡಿಯೋದು ಹಂಗಾದ್ರೆ? ಕೊಟ್ಟಿಗೆ ಕಟ್ಟಕ್ಕೂ ಸಾಕಿದ್ರೆ ಅದಕ್ಕೆ ಹುಲ್ಲು ಹಾಕಿ ಪೂರೈಸ್ಕೊಳಕ್ ಆಗಿದೆ ನಮ್ಮ ಹತ್ರ. ನಮ್ಮಲ್ಲಿ ಇವ್ರು ಹೇಳ್ಬೇಕು, ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಕ್ಕೆ. ಅದೇ ಬೇಟಿ ಮತ್ತೆ ಹೊಡ್ತು ನೋಡ ನಾನು. ಸಾಯಕ್ಕೆ ಇದು ಮಾತು ಕೇಳೋದನ್ನೇ ಕಾಣಲ್ಲ, ಊರ್ ಮೇಲೆ ಬಿದ್ದು ಹೋಗ್ಯದೆ. ಬೀಬರ್ಸಿ ನಾಯಿ ಸಾಯ್ತದೆ ಹಂಗೆ. ಬಾ, ಅನ್ನ ತಿನ್ಕೊ ಹೋಗ ಬಾರ. ಎಲ್ಲ ನನ್ನ ಕಷ್ಟಕ್ಕೆ ಇರೋದೆ. ಇದ್ರ ದೋಸೆಲಿ ನಂಗೊಂದು ನೆಮ್ಮದಿಲ್ಲ ಮಾತ್ರ. ತಿನ್ನು.